ನಮ್ಮ ಜನ ಮತ ಯಾತ್ರೆ ಈಗ ಚಾಮರಾಜನಗರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಗೂ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಎನ್ ಮಹೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಇಲ್ಲಿಯ ವಾತಾವರಣ ಹೇಗಿದೆ, ಜನ ಏನ್ ಹೇಳ್ತಿದ್ದಾರೆ ಮಾತಾಡ್ತೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದೆ ಸರ್ ವಾತಾವರಣ? ಚೆನ್ನಾಗಿದೆ. ನೀನು ಎಲೆಕ್ಷನ್ ಕೆಲವೇ ದಿನ ಉಳಿತು. ಹೌದು, ತುಂಬಾ ಚೆನ್ನಾಗಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಜನ ವಾಲಂಟರಿಯಾಗಿ ಬಂದಿದ್ದು ಅಷ್ಟೊಂದು ಜನ. ನಾವು ಕೂಡ ಅಷ್ಟು ಜನರ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ನಮಗೆ ಒಂದ್ ಕಡೆ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ಕಾರ್ಯಕರ್ತರು ಬಂದ್ರಪ್ಪ, ಲೋ ಪ್ರೊಫೈಲ್ ಅಲ್ಲಿ ಮಾಡೋಣ ಅನ್ನೋ ಪ್ಲಾನ್ ಇತ್ತು. ಆದ್ರೆ ವಾಲಂಟರಿಯಾಗಿ ಜನ ಬಂದಿದ್ದಾರೆ, ಯಶಸ್ವಿಯಾಗಿದೆ. ಅಂಡ್ ಇದೇ ನಮ್ಗೆ ಸೂಚನೆ, ಗೆಲುವಿನ ಸೂಚನೆ ಅಂತ ಅನಿಸ್ತಾ ಇದೆ. ಸರ್, ಈಗ ನಾವು ಈ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿ ಅಂತ ನೋಡಿದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. 4 ಮೈಸೂರಿನ ತಾಲೂಕುಗಳು ಕೂಡ ಬರ್ತವೆ, ಇದರದೇ ಆದ 4 ತಾಲೂಕುಗಳಿದೆ. ಓವರ್ ಆಲ್ ಆಗಿ ಗಮನಿಸಿದಾಗ ನಿಮಗೆ ಎಲ್ಲಿ ಚಾಲೆಂಜಸ್ ಅನಿಸ್ತಾ ಇದೆಯಾ ಅಥವಾ ಎಲ್ಲ ಕಡೆನೂ ಅಪರ್ಚುನಿಟಿ ಕಾಣಿಸ್ತಾ ಇದೆಯಾ? ಈಗ ನೋಡಿ, ನಿಮಗೆ ಹೊರಗಡೆಯಿಂದ ಕಾಣಿಸೋದು ಹೆಂಗೆ ಅಂದ್ರೆ ಚಾಲೆಂಜಸ್ ನರಸೀಪುರ, ವರುಣ, ಹೊರಗಡೆಯವ್ರು ಮಾತಾಡೋದು, ಇದೆರಡೂ ನಮಗೆ ಚಾಲೆಂಜ್ ಅಲ್ಲ. ಯಾಕೆಂದ್ರೆ ನರಸೀಪುರದಲ್ಲಿ ಒಂದು ನೆಗೆಟಿವ್ ಒಪಿನಿಯನ್ ಇದೆ ಅಭ್ಯರ್ಥಿ ಬಗ್ಗೆ. ಸೊ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಲೈನ್, ಕಟಿಂಗ್ ಅಕ್ರಾಸ್ ದ ಕಾಸ್ಟ್ ಲೈನ್ ನಮಗೆ ಓಟ್ ಹಾಕ್ತಾರೆ. ಅಲ್ಲಿ ಲೀಡ್ ತಗೋತೀವಿ ನಾವು. ಇನ್ನು ವರುಣಾದಲ್ಲಿ ನಮಗೆ ಭರವಸೆ ಇದೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವ್ರ ಮಾತೇ ನಮಗೆ ಭರವಸೆ. ಸಿದ್ದರಾಮಯ್ಯನವರು ನೀವು 60,000 ಲೀಡ್ ಕೊಡದೇ ಇದ್ರೆ ನಾನು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕ್ಷೇತ್ರನೂ ಅವ್ರಿಗೆ ವೀಕ್ ಇದೆ. ಮತ್ತೆ ನಮಗೆ ಓವರ್ ಆಲ್ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅಭ್ಯರ್ಥಿ ಸರಳ, ಸಜ್ಜನಿಕೆಯ, ಕ್ರಿಯಾಶೀಲ ವ್ಯಕ್ತಿತ್ವ. ಬಾಲರಾಜ್ ಅವರು 20 ವರ್ಷದಿಂದ ಚುನಾವಣೆಯಲ್ಲಿ ಸೋತಿದ್ರು ಸಹ ಸಕ್ರಿಯವಾಗಿ ಜನರ ಜೊತೆ ಇದ್ದಾರೆ. ಹಾಗಾಗಿ 8 ಕ್ಷೇತ್ರದಲ್ಲಿ ನಾವು ಲೀಡ್ ತಗೋತೀವಿ, ಗೆಲ್ತೀವಿ. ಆಕ್ಚುಲಿ ಸಿದ್ದರಾಮಯ್ಯ ಅವರ ಮಾತನ್ನ ಕೇಳಿದಾಗ ನಮಗೂ ಕೂಡ ಅಸಹಜ ಅನಿಸ್ತದ. ಆ ತರವಾಗಿ ಸಾಮಾನ್ಯವಾಗಿ ಮಾತನಾಡೋರಲ್ಲ ಅಲ್ವಾ. ಅದೇನೆ, ಅವ್ರಿಗೆ ಅಂತರಾಳದಲ್ಲಿ ಎಲ್ಲೋ ಭಯ ಇದೆ. ಭಯ ಏನಿದೆ ಅಂತಂದ್ರೆ ಬಾಲರಾಜು ಇಮೇಜ್ ನಮ್ಮನ್ನೆಲ್ಲ ಹೊಡೆದಾಕ್ಬಿಡ್ತದೆ ಅನ್ನೋ ಭಯ ಇದೆ. ಸೊ ಅದನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಅಡ್ವಾಂಟೇಜ್ ಇದು. ನಾನಂತೂ ವಿಶೇಷವಾಗಿ ಯುವಕರು ಮತ್ತು ಸ್ಟೂಡೆಂಟ್ಸ್ ನಡುವೆ ಮಾತಾಡ್ತಾ ಇರೋದೇನು ಅಂತಂದ್ರೆ ಚೂಸ್ ದ ಬೆಸ್ಟ್. ಇದು ನನ್ನ ಘೋಷಣೆ. ಚೂಸ್ ದ ಬೆಸ್ಟ್. ಚಾಮರಾಜನಗರದಿಂದ ಬೆಸ್ಟ್ ಕ್ಯಾಂಡಿಡೇಟ್ನ ನಾವು ಕಳ್ಸೋಣ. ಇಬ್ಬರಲ್ಲಿ ಯಾರು ಅಂತ ನೀವೇ ಚೂಸ್ ಮಾಡಿ ಅಂತ. ಸೊ ಹಾಗಾಗಿ ಯಶಸ್ವಿ ಆಗ್ತೀವಿ. ಮತ್ತೆ ಹಣಬಲ ಇಟ್ಕೊಂಡು ನಾವು ಗೆಲ್ತೀವಿ ಅನ್ನೋ ಅಂತ ಒಂದು ದೃಷ್ಟಿ ಇದೆಯಲ್ಲ, ಅದಕ್ಕೆ ಚಾಮರಾಜನಗರದ ಮತದಾರರು ಉತ್ತರ ಕೊಡ್ತಾರೆ. ಸರಿ, ನೀವು ಹೇಳಿದಾಗೆ ನಾವೀಗ ಹೊರಗಡೆಯಿಂದ ನೋಡಿದ್ರೆ ಒಂದು ಚಾಲೆಂಜ್ ಸಹಜವಾಗಿ ಅನ್ಸೋಂಥದ್ದಂದ್ರೆ ಒಂದು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ, ಇನ್ನೊಂದು ಎಚ್ ಸಿ ಮಹದೇವಪ್ಪ ಅವರು ಸದ್ಯದ ಮಟ್ಟಿಗೆ ಶಾಸಕರು ಇರುವಂತರು, ಅವರದೇ ಸರ್ಕಾರ ಇರುವಂತದ್ದು. ಈ ಸನ್ನಿವೇಶದಲ್ಲೂ ಕೂಡ ಬಿಜೆಪಿಗೆ ಆ ಕಾನ್ಫಿಡೆನ್ಸ್ ಅನ್ನ ಕೊಡ್ತಿರುವಂತ ಅಂಶ ಏನು ಅಂತ ನಿಮ್ಮ ಮಾತನ್ನ ಗಮನಿಸಿ ಹೇಳೋದಾದ್ರೆ, ಈ ಕಾಮನ್ ಫ್ಯಾಕ್ಟರ್ ಏನಂದ್ರೆ ಮೋದಿ, ನರೇಂದ್ರ ಮೋದಿ ಅವರ ಫ್ಯಾಕ್ಟರ್ ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಕೆಲಸ ಮಾಡ್ತಾ ಇದೆ. ಯಾರು ಪ್ರಧಾನಿ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಆಗ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಸಾಮಾನ್ಯ ಮಹಿಳೆಯರು ಕೂಡ ಮಾತಾಡ್ತಾ ಇದ್ದಾರೆ. ಯಾಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂದ್ರೆ ದೇಶಕ್ಕೋಸ್ಕರ. ನೋಡಿ, ಯಾವ ಕಾಲದಲ್ಲಿ ಸಾಮಾನ್ಯ ಜನ ದೇಶಕ್ಕೋಸ್ಕರ ನಾನು ಓಟ್ ಹಾಕ್ತೀನಿ ಅಂತ ಹೇಳ್ತಿದ್ರು. ಸೊ ಈಗ ಜನ, ಸಾಮಾನ್ಯ ಮತದಾರರು, ಅವಿದ್ಯಾವಂತ ಮಹಿಳೆಯರು ಇದನ್ನ ಮಾತಾಡ್ತಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತ ಎಷ್ಟು ದೇಶ ಪ್ರೇಮವನ್ನ ಸೃಷ್ಟಿ ಮಾಡಿದೆ. ಅದೇ ದಿಸ್ ಇಸ್ ದ ರಿಯಲ್ ಡೆಮೊಕ್ರಾಟಿಕ್ ಪ್ರೋಸೆಸ್ ಗೋಯಿಂಗ್ ಆನ್. ದೇರ್ಫೋರ್ ನರೇಂದ್ರ ಮೋದಿಯ ಹೆಸರಿಗೆ ಜನ ಓಟ್ ಹಾಕ್ತಾರೆ. ಮತ್ತೆ ನಮ್ಮ ಅಭ್ಯರ್ಥಿಯ ಸರಳತೆ, ಕಾಂಗ್ರೆಸ್ನ ನೆಗೆಟಿವ್ ಫ್ಯಾಕ್ಟರ್ಸು, ಇದೆಲ್ಲವೂ ಕೆಲಸ ಮಾಡ್ತದೆ. ಇನ್ನೊಂದು ಫ್ಯಾಕ್ಟರ್ ಕೆಲಸ ಮಾಡುತ್ತೆ, ಅದೇನಂತಂದ್ರೆ ಸೈಲೆಂಟ್ ಆಗಿ SC ST ಮತದಾರರು ಮ್ಯಾಕ್ಸಿಮಮ್ 7 lakhs ಇದ್ದಾರೆ ಇಲ್ಲಿ. SC ST ಟುಗೆದರ್ 7 lakhs ಇದ್ದಾರೆ. ಇವರು ಇನ್ನೊಂದು ವಿಶೇಷ ಅಂದ್ರೆ, ಸಾರಿ ನಾನು ನಿಮಗೆ ಇದು ಮಾಡ್ತಾ ಇದ್ದೇನೆ, ಇಲ್ಲಿ ಮಹಿಳಾ ಮತದಾರರು ಪುರುಷ ಮತದಾರಕ್ಕಿಂತ ಹೆಚ್ಚಿದ್ದಾರೆ. ಮಹಿಳಾ ಮತದಾರರು ಹೆಚ್ಚಿದ್ದಾರೆ. ಬಟ್ ಸ್ಟಿಲ್ ಮಹಿಳಾ ಮತದಾರರು ಇರ್ರೆಸ್ಪೆಕ್ಟಿವ್ ಆಫ್ ದಿಸ್ 5 ಗ್ಯಾರಂಟೀಸ್ ನರೇಂದ್ರ ಮೋದಿಗೆ, ಬಾಲರಾಜುಗೆ ಓಟ್ ಹಾಕ್ತಾರೆ.
ಸೊ ನಾವು ಕಳೆದ 2 ದಶಕಗಳಿಂದ ಗಮನಿಸೋದಾದ್ರೆ ಈ ಲೋಕಸಭೆ ಮತ್ತೆ ರಾಜ್ಯದ ಚುನಾವಣೆಗಳು ಬಂದಾಗ ಸಾಮಾನ್ಯವಾಗಿ ಜನ ಸ್ಪಷ್ಟವಾದಂತ ನಿರ್ಧಾರ ತೆಗೆದುಕೊಳ್ತಾರೆ, ಲೋಕಸಭೆ ಯಾರಿಗ್ ಹಾಕ್ಬೇಕು, ರಾಜ್ಯದ ಚುನಾವಣೆಯನ್ನು ಯಾರಿಗ್ ಹಾಕ್ಬೇಕು ಅಂತ. ಅದೇ ಈ ಬಾರಿ ಕೂಡ ಮರುಕಳಿಕೆ ಆಗುತ್ತೆ. ಡೆಫಿನೆಟ್ಲಿ ಪಾರ್ಲಿಮೆಂಟ್ಗೆ ನಾವು ಮೋದಿನ ಗೆಲ್ಲಿಸ್ಬೇಕು. ಅದು ಸರ್ವರು ತೀರ್ಮಾನ ಮಾಡಿರುವಂತ ಅಂಶ. ಸ್ಥಳೀಯ ಚುನಾವಣೆ ಬಂದಾಗ ನೋಡ್ಕೊಳ್ಳೋಣ ಅಂತ. ಬಟ್ ಇದು ದೇಶದ ಚುನಾವಣೆ ಅಂತಕ್ಕಂಥ ಮನಸ್ಥಿತಿ ಪ್ರತಿಯೊಬ್ಬ ಮತದಾರನಿಗೂ ಬಂದಿದೆಯಲ್ಲ, ಅದು ದೇಶ ಪ್ರೇಮ ಎಷ್ಟು ಜಾಗೃತ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ದಿಸ್ ಇಸ್ ಎ ನ್ಯಾಷನಲ್ ಎಲೆಕ್ಷನ್. ಈ ಎಲೆಕ್ಷನ್ಲಿ ಎಲ್ಲರೂ ಪಾರ್ಲಿಮೆಂಟ್ ಎಲೆಕ್ಷನ್ಲಿ ನರೇಂದ್ರ ಮೋದಿ ಅವ್ರು ವೋಟ್ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಂಥ ಒಂದು ಸಂದರ್ಭ, ಇವತ್ತು ನಾಮಿನೇಷನ್ ಫೈಲ್ ಆಗಿದೆ, ಸಾಕಷ್ಟು ಪ್ರಚಾರದ ಕೆಲಸ ಇದೆ, ಅದರ ಮಧ್ಯದಲ್ಲಿ ನಮಗೆ ಸಮಯವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಜನ ಮತ ಯಾತ್ರೆ ಸದ್ಯ ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನಾಮಿನೇಷನ್ ಅನ್ನು ಸಲ್ಲಿಸಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನ ಮಾತಾಡ್ಸೋಣ, ಹೇಗಿದೆ ಇಲ್ಲಿಯ ವಾತಾವರಣ, ಅವರು ಯಾವ ರೀತಿಯಾಗಿ ಫೀಲ್ ಆಗ್ತಾ ಇದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ? ಚೆನ್ನಾಗಿದೆ. ಒಂದು ಉತ್ತಮವಾದಂಥ ವಾತಾವರಣ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಬಹುಶಃ ನಾನು ನೋಡಿದಂಥ ಅನೇಕ ಚುನಾವಣೆಗಳಿಗಿಂತ ಭಿನ್ನವಾಗಿ ಇದೊಂಥರ ವಿಶೇಷವಾಗಿ ಕಾಣ್ತಾ ಇದೆ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಒಂದು ಕ್ಷೇತ್ರ ಅವರು ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಮಹದೇವಪ್ಪ ಇದ್ದಾರೆ, ಹಾಲಿ ಸಚಿವರು ಇರ್ತಕ್ಕಂಥದ್ದು, ಸರ್ಕಾರ ಕಾಂಗ್ರೆಸ್ ಇದೆ ರಾಜ್ಯದಲ್ಲಿ. ಈ ಒಂದು ಸನ್ನಿವೇಶದಲ್ಲಿ ನಿಮಗೆ ಯಾವ ತರ ಅನಿಸ್ತಾ ಇರುವಂತದ್ದು, ಅಂದ್ರೆ ಒಂದು ಕಾನ್ಫಿಡೆನ್ಸ್ ಯಾವ ಮಟ್ಟದಲ್ಲಿ ಮತ್ತೆ ಯಾವ ರೀತಿಯಾದಂತ ಕಾನ್ಫಿಡೆನ್ಸ್ ಇದೆ ಅಂತ? ಇಲ್ಲಿ ಮೋದಿಜಿಯವರ ಶಕ್ತಿ ಅವರಲ್ಲೇ ತುಂಬಿ ತುಳುಕ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಮೋದಿಯವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಕನಸು ಈ ಕ್ಷೇತ್ರದ ಜನರ ಮೇಲಿದೆ. ಮೊದಲನೇದು. ಎರಡನೇದು, ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಈ ಜಿಲ್ಲೆನಲ್ಲಿ ವಿಶೇಷವಾದಂಥ ಗೌರವ ಇದೆ. ಯಡಿಯೂರಪ್ಪನವ್ರ ಇದ್ದ ಕಡೆ ಭಾರತೀಯ ಜನತಾ ಪಕ್ಷ ಒಂದು ಫೋರ್ಸೇ ಜಾಸ್ತಿ, ಸಪರೇಟ್ ಒಂದು ಫೋರ್ಸ್ ಕೂಡ ಅವ್ರಿಗಿದೆ. ಮತ್ತು ಯುವಕರಾಗಿರ್ತಕ್ಕಂಥ ವಿಜೇಂದ್ರನವ್ರು ಬಂದ ಮೇಲೆ, ಅಧ್ಯಕ್ಷ ಆದಮೇಲೆ ಯುವಕರಲ್ಲಿ ಸಂಚಲನೆ ಮೂಡಿದೆ, ಸಂಘಟನಾತ್ಮಕವಾಗಿ ಬದಲಾವಣೆ ಆಗಿದೆ. ಆಮೇಲೆ 3ನೇ ವಿಷಯದ್ದೇನೆಂದರೆ, ಇವೆರಡಕ್ಕೆ ಒಂದು ವಿಶೇಷವಾಗಿ ಜಾತ್ಯತೀತ ಜನತಾದಳ ಶಕ್ತಿ ನಮಗೆ ಹೆಚ್ಚಿನ ಒಂದು ಮಹತ್ವವನ್ನು ಇಲ್ಲಿ ತಂದುಕೊಟ್ಟಿದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ 3 ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ನಿರ್ದಿಷ್ಟ ಮತಗಳಿದ್ದಾರೆ. ಮತ್ತು ಇವೆಲ್ಲ ಕೂಡ ನಮಗೆ ಪ್ಲಸ್ ಆಗ್ತದೆ ಈ ಚುನಾವಣೆಯಲ್ಲಿ. ಇದೆಲ್ಲನೂ ಹೊರತುಪಡಿಸ್ದಂಗೆ ಕಾರ್ಯಕರ್ತರಲ್ಲಿ ಈ ಸರಿ ಒಂಥರ ಉತ್ಸಾಹ ತಾನೇ ಎಲ್ಲರಲ್ಲೂ ಬರ್ತಾ ಇದೆ. ಮತ್ತು ಜನಸಮುದಾಯದಲ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಯಾವುದೋ ಒಂದು ಮೂಲೆಗೆ ಹೋದ್ರೂ ನಾನು ಭಾರತೀಯ ಜನತಾ ಪಕ್ಷ, ಯಾವ ಪಕ್ಷಕ್ಕೆ ನಿಂತಿದ್ಯಪ್ಪ ಅಂತಂದ್ರು, ನಾನು ಭಾರತೀಯ ಜನತಾ ಪಕ್ಷಮ್ಮ ನಿಮ್ಮ ಆಶೀರ್ವಾದ ಮಾಡಿ ಅಂದೆ. ಅದು ಕುಗ್ರಾಮ, ಅಲ್ಲಿ ಯಾರಿಗೆ ಟಿವಿನೂ ಇಲ್ಲ ಊರಲ್ಲಿ, ಆ ಟಿವಿಗಳು ಸಿಗಲ್ಲ ಅಂತ ಒಂದು ವಾತಾವರಣ ಇರೋಂಥ ಊರು. ಪತ್ರಿಕೆಗಳಂತೂ ಗೊತ್ತೇ ಇಲ್ಲ, ರಾಜಕಾರಣ ಮಾತಾಡೋರು ಇಲ್ಲ ಅಲ್ಲಿ. ಆಗ ಅವ್ರಿಗೆ ನಮಸ್ಕಾರ ಮಾಡಿ ನನಗೆ ಈ ಸರ್ ಒಂದು ಆಶೀರ್ವಾದ ಮಾಡಿ ನಾನು ಬಿಜೆಪಿಯಿಂದ ನಿಂತಿದ್ದೀನಿ. ಬಿಜೆಪಿ ಅಂದರೆ ಮೋದಿ ಪಕ್ಷ ಅಂದರು. ಒಂದು ಜನರ ಮನಸ್ಸಲ್ಲಿ, ಒಂದು ಕುಗ್ರಾಮದಲ್ಲಿ ಅವರು ಓದದೇ ಇರ್ತಕ್ಕಂಥ ಒಂದು ಹಿರಿಯ ಜೀವ 80 ವರ್ಷಕ್ಕೆ ಮೇಲ್ಪಟ್ಟಂಥ ಒಂದು ಅಜ್ಜಿ ಆ ಮಾತು ಹೇಳುತ್ತೆ ಅಂದರೆ ಎಷ್ಟು ಜನರಿಗೆ ತಲುಪಿದೆ. ಮತ್ತು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ವಾತಾವರಣವನ್ನು ನೋಡ್ತಾ ಇದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ರು, ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು, ನಿಮ್ಮ ಬಲವಾಗಿ ಒಂದು ಜನರ ಬೆಂಬಲವನ್ನ ಕೂಡ ಕೋರಿರುವಂತದ್ದು. ಈ ಒಂದು ಒಗ್ಗಟ್ಟು, ಆಮೇಲೆ ಜೊತೆಗೆ ಹಿರಿಯ ನಾಯಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡ ಇರ್ಬೋದು, ಎನ್ ಮಹೇಶ್ ಇರ್ಬೋದು, ಎಲ್ಲರೂ ಕೂಡ ಆಗಮಿಸಿ ನಿಮ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇರುವಂತದ್ದು. ಹೌದು, ಇಲ್ಲಿ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಜನಾಂಗಗಳ ನಾಯಕರುಗಳೆಲ್ಲ ಕೂಡ ಆಗಮಿಸಿದ್ರು. ಭಾಳ ಒಂದು ಉತ್ತಮವಾದಂಥ ಒಂದು ಫೋರ್ಸ್ ಅದು. ಎಲ್ಲಕ್ಕಿಂತ ನಾನು ಭಾಳ ವರ್ಷಗಳ 31-32 ವರ್ಷಗಳ ರಾಜಕಾರಣದಲ್ಲಿ ಈ ಥರದ ಒಂದು ವಾತಾವರಣವನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಂತ ಒಂದು ಬದಲಾವಣೆ ಅಂತ ಕಂಡಿದೆ. ಈಗ ನೀವು ನಿಮ್ಮ ಮತದಾರರೇನಿದ್ದಾರೆ ಅವರಿಗೆ ನಿಮಗೆ ಯಾಕೆ ಮತವನ್ನ ಹಾಕಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ರೆ ಅವರಿಗೆ ಏನನ್ನ ಹೇಳುವಂಥದ್ದು? ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಿ ಅಂತ ಕೇಳ್ತೀನಿ. ಯಾಕೆಂದರೆ ದೇಶದ ಉಳಿವಿಗಾಗಿ, ದೇಶದ ರಕ್ಷಣೆಗಾಗಿ, ದೇಶವನ್ನು ಕಾಪಾಡ್ಕೊಳ್ಳೋಂಥ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವ್ರಿಗೆ ಒಂದು ಮತ ಕೇಳ್ತೀನಿ. ಎರಡನೇದು, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. 32 ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ 3 ವರ್ಷ ನಾನು ಶಾಸಕನಾಗಿದ್ದಂಥದ್ದು, 20-40 ತಿಂಗಳು. ಆ 2 ವರ್ಷದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ. ಮತ್ತು ರಾಜಕೀಯದಲ್ಲಿ ಇಷ್ಟು ಸುದೀರ್ಘವಾದಂಥ ರಾಜಕಾರಣದಲ್ಲಿ ನಾವೇನಂತ ಜನಕ್ಕೆ ಮೋಸ ಮಾಡಿ, ವಂಚನೆ ಮಾಡಿ ಅಥವಾ ಏನು ಅನ್ಯಾಯ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಲಿಲ್ಲ. ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಜನರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರನೇ ದುಡಿಮೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ದುಡಿಮೆಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನಗೊಂದು ಅವಕಾಶ ಕೊಡಿ. ಎಲ್ರಿಗೂ ಬೇರೆ ಬೇರೆ ಥರದ ಅವಕಾಶಗಳು ಕೊಡ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಹಾಗಾಗಿ ಜನರಿಗೆ ಆ ವಿಶ್ವಾಸ, ನಂಬಿಕೆ, ನನ್ನ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ.
ಸೊ ಚಾಮರಾಜನಗರದ ಜನತೆಗೆ ನೀವು ಈ ರೀತಿಯಾಗಿ ನಿಮ್ಮ ಒಂದು ಅವಕಾಶಕ್ಕಾಗಿ ನೀವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀರಿ. ನಮ್ಮ ಜೊತೆಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅಂದ್ರೆ ಇವತ್ತು ಸಾಕಷ್ಟು ನಿಮಗೆ ಕಾರ್ಯಕ್ರಮಗಳ ಹೊರತಾಗಿಯೂ ಕೂಡ ನಮಗೆ ಸಮಯವನ್ನ ಕೊಟ್ಟು ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.